ನಮಸ್ತೆ. ಶ್ರಾವಣ ಮಾಸದ ಮೊದಲನೇ ಶುಕ್ರವಾರದ ಪೂಜೆ ನಾನಿವತ್ತು ಮಾಡ್ತಾ ಇದ್ದೀನಿ. ಈ ಸರಿ 4 ಶುಕ್ರವಾರ ಬಂದಿದೆ. ಸೊ ಹಾಗಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ 4 ಶುಕ್ರವಾರನು ಕಳಸ ಇಟ್ಟು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಲಕ್ಷ್ಮೀ ದೇವಿಗೆ ಅತಿ ಪ್ರಿಯವಾದ ಪ್ರಮುಖ ವಸ್ತುಗಳಾದ ಕಮಲಘಟ್ಟ, ಗೋಮತಿ ಚಕ್ರ, ಕವಡೆ ಇದೆಲ್ಲ ನನಗೆ ಅಮೆರಿಕದಲ್ಲಿ ಸಿಕ್ಕಿದ್ದು ನಿಜವಾಗ್ಲೂ ಆಶ್ಚರ್ಯ ಅನಿಸ್ತು. ಇಂಡಿಯಾದಲ್ಲಿ ಇರ್ಬೇಕಾದ್ರೆ ನಾನು ಇಟ್ಟು ಪೂಜೆ ಮಾಡ್ತಾ ಇದ್ದೆ. ಇನ್ನೂ ಒಂದಷ್ಟು ಐಟಮ್ಸ್ಗಳು ಮಿಸ್ ಆಗಿದೆ. ಆದ್ರೆ ಇಷ್ಟು ಸಿಕ್ಕಿದ್ದೆ ನನಗೆ ಅದೃಷ್ಟ ಅಂತ ಅನಿಸ್ತು. ಸೊ ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ತಟ್ಟೆನಲ್ಲಿ ಅಕ್ಕಿ ಎಲ್ಲ ಹಾಕಿಟ್ಟಿದ್ದೀನಿ. ನೈವೇದ್ಯಕ್ಕೆ ನಾನು ಗೋಧಿ ನುಚ್ಚಿನ ಪಾಯಸ ಕೂಡ ಮಾಡಿದ್ದೆ. ಇನ್ನ ಒಂದ್ ಕಡೆ ಕಳಸ ರೆಡಿ ಮಾಡ್ತಾ ಇದ್ದೀನಿ. ಇದು ಬಂದು ಅಷ್ಟಲಕ್ಷ್ಮಿ ಕಳಸ. ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಇಟ್ಟು ಪೂಜೆ ಮಾಡೋಂಥದ್ದು. ಆದ್ರೆ ಈ ವರ್ಷ ನಾನು 4 ಶುಕ್ರವಾರ ಮಾಡ್ಬೇಕಂತ ಅನ್ಕೊಂಡಿರೋದ್ರಿಂದ ಅಷ್ಟಲಕ್ಷ್ಮಿ ಕಳಸನ ಪ್ರತಿಷ್ಠಾಪನೆ ಮಾಡಿ ಈ ತಿಂಗಳು ಪೂರ್ತಿ ಆಚರಿಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ಬಂದು ನನಗೆ ಲಾಸ್ಟ್ ಇಯರ್ ಇಂದ ಮನ್ಸಿಗೆ ಬಂದಿದ್ದು. ಇದನ್ನ ಆಲ್ರೆಡಿ ನಾನು ಒಂದು 2-3 ವ್ಲಾಗ್ಸ್ ಅಲ್ಲಿ ಶೇರ್ ಮಾಡಿದ್ದೀನಿ. ಮೊದಲೆಲ್ಲ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಎಲ್ಲ ಬಿಟ್ಟಿರ್ತಾ ಇರಲಿಲ್ಲ. ಆದ್ರೆ ಯಾಕೆ ಅಂತ ಗೊತ್ತಿಲ್ಲ, ಲಾಸ್ಟ್ ಇಯರ್ ಇಂದ ಮನ್ಸಿಗೆ ಬಂತು ಈ ಒಂದು ತಿಂಗಳಲ್ಲಿ ನಾನು ವ್ರತ ಆಚರಿಸಬೇಕು, ಹಾಗೆ ನಾನ್ ವೆಜ್ ಎಲ್ಲ ಮುಟ್ಟೋದು ಬೇಡ, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬರುತ್ತೆ, ಈ ತಿಂಗಳು ಸೂಕ್ತವಾಗಿದೆ ಅಂತ ಹೇಳಿ ಡಿಸೈಡ್ ಮಾಡಿ ನಾನು ಮನೆಯಲ್ಲಿ ಹೇಳಿದೆ. ಅವರು ಕೂಡ ಎಲ್ಲರೂ ಒಪ್ಕೊಂಡ್ರು. ಅದು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅವರ ಸಹಕಾರ ಸಿಗ್ಲಿಲ್ಲ ಅಂತ ಅಂದ್ರೆ ಈ ಒಂದು ವ್ರತನ ಕಂಪ್ಲೀಟ್ ಆಗಿ ಆಚರಣೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಷ್ಟಲಕ್ಷ್ಮಿ ಕಳಸಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದಾಯ್ತು. ಇನ್ನ ಒಂದ್ ಕಡೆ ಮಾವಿನ ಎಲೆ ಮುಡ್ಸೋಣ ಅಂತ ಹೇಳ್ಬಿಟ್ಟು ಇಂಡಿಯಾ ಬಜಾರ್ ಇಂದ ಅದು ಕೂಡ ತಗೊಂಡ್ ಬಂದಿದ್ದೆ. ಮನೆಯಲ್ಲಿ ವಿಳ್ಯದೆಲೆ ಗಿಡ ಕೂಡ ಇತ್ತು, ಆದ್ರೆ ಮಾವಿನ ಎಲೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಅದು ತಗೊಂಡ್ ಬಂದಿದ್ದೆ. ನೀವು ನೋಡಿದ್ರಿ ಅನ್ಸತ್ತೆ, ಬರೀ 5 ಎಲೆಗೆ $1 ಇಲ್ಲಿ, ತುಂಬಾ ಚಿಕ್ಕ ಎಲೆ. ಅದೇ ಇಂಡಿಯಾದಲ್ಲಿ ಇರ್ಬೇಕಾದ್ರೆ ಇದೇ ದುಡ್ಡಿಗೆ ಮಾವಿನ ಎಲೆ ತಗೊಂಡ್ ಬಂದಿದ್ರೆ ಇಡೀ ಮನೆ ಬಿಲ್ಡಿಂಗ್ ಗಳಿಗೆಲ್ಲ ಸುತ್ತಲೂ ಹಾಕ್ಬಿಡ್ಬೋದಾಗಿತ್ತು. ಸೊ ಇಲ್ಲಿ ಇದು ಸಿಕ್ಕಿದೆ ನಮ್ಮ ಅದೃಷ್ಟ. ಹಾಗೆ ಒಳ್ಳೆ ಮನಸ್ಸಿಂದ ಭಕ್ತಿಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಇಲ್ಲಿ ನಾನು ಕಳಸ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡ್ತಾರ ನಿಮ್ಮೆಲ್ಲರಿಗೂ ಆ ಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷ ಸಿಗ್ಲಿ. ನಿಮ್ಮೆಲ್ಲರಿಗೂ ಈ ವರ್ಷ ತಾಯಿ ವರಮಹಾಲಕ್ಷ್ಮಿ ನೀವು ಅನ್ಕೊಂಡಿರೋದೆಲ್ಲ ಈಡೇರಿಸಲಿ ಅಂತ ಹೇಳ್ಬಿಟ್ಟು ನನ್ನ ವಿಡಿಯೋ ಮೂಲಕ ನಿಮ್ಗೂ ಕೂಡ ಕೇಳ್ಕೊಂತಾ ಇದ್ದೀನಿ. ಮೊದಲಿಗೆ ಲಕ್ಷ್ಮೀ ದೇವಿ ಫೋಟೋ ಇಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಹಾಗೆ ಮುಂದೆ ಒಂದು ತಟ್ಟೆನಲ್ಲಿ ಅಕ್ಕಿ ಇಟ್ಟು ಅದ್ರ ಮೇಲೆ ಅಷ್ಟಲಕ್ಷ್ಮಿ ಕಳಸ ಇಟ್ಟು ಕಳಸದ ತುಂಬಾ ನೀರ್ ಹಾಕಿ ಒಂದು ಬೆಳ್ಳಿ ನಾಣ್ಯ ಹಾಕಿ ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಮಾವಿನ ಎಲೆ ಎಲ್ಲ ಮುಟ್ಸಿ ತೆಂಗಿನಕಾಯಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಕಳಸದ ಕೊರಳಿಗೆ ಅರ್ಶನ ಕೊಂಬಿನ ದಾರ ಕೂಡ ಕಟ್ಟಿದ್ದೀನಿ. ಹಾಗೆ ಈ ಸರಿ ನಾನು ಮಲ್ಲಿಗೆ ಹೂವು ಕೂಡ ತಗೊಂಡ್ ಬಂದಿದ್ದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇಲ್ಲಿ ಮಲ್ಲಿಗೆ ಹೂವು, ಆದ್ರೂ ಲಕ್ಷ್ಮೀ ದೇವಿಗೆ ಈ ರೀತಿ ಹಾಕಿದ್ರೇನೆ ಒಂದ್ ಕಳೆ ಅಲ್ವಾ. ಸೊ ಹಾಗಾಗಿ ಅದು ಕೂಡ ತಗೊಂಡ್ ಬಂದಿದ್ದೆ. ಇನ್ನು ಬಿಡಿ ಹೂವು ಎಲ್ಲ ನಮ್ಮ ಗಾರ್ಡನ್ ಅಲ್ಲೇ ಬೆಳೆದಿರುವಂತಹದ್ದು. ಇನ್ನು ಅದೇ ತಟ್ಟೆನಲ್ಲಿ ಮುಂದೆ ನಾನು ಕವಡೆ ಆಗಿರ್ಬೋದು ಮತ್ತೆ ಗೋಮತಿ ಚಕ್ರ ಇದೆಲ್ಲ ಅವಾಗಲೇ ಶೇರ್ ಮಾಡೋದ್ನಲ್ಲ ಅದೆಲ್ಲ ಅಲ್ಲೇ ಇಟ್ಟು ಒಂದು ಹೂವು ಇಟ್ಟು ನೆಕ್ಸ್ಟ್ ನಾನು ದೀಪಕ್ಕೆ ಎಣ್ಣೆ ಮತ್ತೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇಂಡಿಯಾದಿಂದ ಬರಬೇಕಾದ್ರೆ ತಗೊಂಡ್ ಬಂದಿದ್ದ ದುಡ್ಡು ಕೂಡ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಡಾಲರ್ಸ್ ಕೂಡ ಇಡ್ಬೋದು, ಆದ್ರೆ ನಂಗೆ ಇಂಡಿಯನ್ ಕರೆನ್ಸಿ ಅಂದ್ರೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ. ಸೊ ಎಲ್ಲ ರೆಡಿ ಆಯ್ತು, ದೀಪ ಅಂಟಿಸ್ತಾ ಇದ್ದೀನಿ. ನೈವೇದ್ಯ ಕೂಡ ಇಡಬೇಕು. ಇದರ ಕಂಟಿನ್ಯೂಯೇಷನ್ ಬ್ಲಾಗ್ ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಸಿಂಪಲ್ ಆಗಿ ಆಚರಣೆ ಮಾಡಿದ್ರು ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ದೇವಿ ಅಂತ.